ನಾವೆಷ್ಟು ಕ್ರೇಜಿ ಅಂದ್ರೆ ಒಂದು ನೋಡಿ ಡ್ರೈವ್ ಮಾಡ್ತಾ ಬಿದ್ದ ವಿಡಿಯೋ ತೆಗಿತಾ ಇದ್ದಾರೆ. ಆಕ್ಚುಲಿ ಇಲ್ಲಿ ಚೆಕ್ಕಿಂಗ್ ಇದೆ ಆಯ್ತಾ, ಚೆಕ್ಕಿಂಗ್ ಪೊಲೀಸ್ನವರು ಇದ್ದಾರೆ ನೋಡಿ. ಅವರದ್ದೆಲ್ಲ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಇವಾಗ ನಾವೊಂದು ಎಲ್ಲ ಹೋಗ್ತಿದ್ದೇವೆ. ಇವರಿಬ್ಬರಿಗೂ ಕನ್ನಡ ಬರುದಿಲ್ಲ ಭಾಷೆ. ಫ್ರೆಂಡ್ ಅವಡೆ ಕಾಣುന്നുണ്ട്. ഞാനോ അല്ല, നീ അല്ല. എന്റെ വ്ലോഗ് വൈറലാവാൻ ഇങ്ങനെ പറഞ്ഞിട്ട്. ಹಾಯ್ ನಮಸ್ತೆ, ನಾನು ನಿಮ್ಮ ಚೈತ್ರ ಮಾತಾಡ್ತಿದ್ದೇನೆ. ಇವತ್ತು ನಾನೊಂದು ಸ್ಪೆಷಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅದಕ್ಕಿಂತ ಮೊದಲು ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತಿದ್ದೇನೆ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಂತರ ನಾನು ಬರ್ತಾ ಇದ್ದೇನೆ. ಸೊ ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಅಂದರೆ ಯಾನೆ ಮೌಂಟೇನ್ಸ್ ಅಂತ. ಇದು ಆ್ಯಕ್ಚುಲಿ ನಾನಿವಾಗ ಇರೋದು ಅಬುದಾಬಿ ಆಗಿಬಿಟ್ಟು ನೆಕ್ಸ್ಟ್ ದುಬೈ ಹೋಗ್ಬಿಟ್ಟು ಅದರ ನೆಕ್ಸ್ಟ್ ರಾಸ್ ಅಲ್ ಖೈಮಾ ಅಂತ ಹೇಳಿ ಒಂದು ಎಮಿರೇಟ್ಸ್ ಬರುತ್ತೆ. ಇದು ಕೂಡ ಒನ್ ಆಫ್ ದ ಎಮಿರೇಟ್ಸ್ ಲೈಕ್ ದುಬೈ ಮತ್ತು ಅಬುದಾಬಿ ಥರನೇ. ಸೊ ಇವಾಗ ನಾನು ರಾಸ್ ಅಲ್ ಖೈಮಾಕ್ಕೆ ಹೋಗ್ತಾ ಇದ್ದೇನೆ. ಸೊ ಅನ್ನೋನ್ ಪೀಪಲ್ ಜೊತೆ ಆ್ಯಕ್ಚುಲಿ ಟ್ರಕ್ ಮಾಡ್ತಿದ್ದೇವೆ ಇವತ್ತು. ಹಾಯ್, ಇವಾಗ ನಾವೊಂದು ಎಲ್ಲ ಹೋಗ್ತಿದ್ದೇವೆ. ಇವರಿಬ್ಬರಿಗೂ ಕನ್ನಡ ಬರೋದಿಲ್ಲ ಭಾಷೆ. ಈಗ ಆ್ಯಕ್ಚುಲಿ ನಾವು ಬೆಟ್ಟದ ಮಧ್ಯದಿಂದ ಹೋಗ್ತಿದ್ದೇವೆ. ಫುಲ್ ಸ್ಕ್ಯಾರಿ ಆಗಿದೆ ಪ್ಲೇಸ್ ನೋಡಿ, ಕಾಣುದಿಲ್ಲ, ಕತ್ತಲೆ ಆಯ್ತದ ಹಾಗೆ ಕಾಣುದಿಲ್ಲ. ಆ್ಯಕ್ಚುಲಿ ಇದು ಎಂಟ್ರೆನ್ಸ್ ಹೋಗ್ತಿದೆ. ಇದು ಪಕ್ಕಾ ಆಫ್ ರೋಡ್ ಆಯ್ತಾ, ತುಂಬ ಸ್ಕೇರಿ ಆಗಿದೆ. ಲಡಾಖ್ ಇದಲ್ಲ ಆ ಥರ ಇದೆ. ಸೊ ಮಾರ್ನಿಂಗ್ ವ್ಯೂ ಸಖತ್ತಾಗಿ ಕಾಣಿಸುತ್ತೆ ಅಂತ ವ್ಯೂ ಸಖತ್ತಾಗಿದೆ. ನಮಗೆ ರಾಸ್ ಅಲ್ ಖೈಮಾ ಸಿಟಿನ ನೋಡ್ಬೋದು ಇಲ್ಲಿ. ಸೊ ಆ್ಯಕ್ಚುಲಿ ಇದು ಕಂಪ್ಲೀಟ್ಲಿ ಮೌಂಟೇನ್ ಲೈಟ್ ಬಿಲ್ಡ್ ಪಕ್ಚರ್ ಇದು ಆ್ಯಕ್ಚುಲಿ ಇಲ್ವಾ. ರಾಸ್ ಅಲ್ ಖೈಮಾದು ಸಿಟಿ ನೋಡ್ಬಿಟ್ಟು ಅದರ ಮೇಲ್ಗಡೆ ಇರುವ ಮೌಂಟೇನ್ ಆಯ್ತಾ. ಸೊ ಈಗ ಮೌಂಟೇನ್ ಮೇಲ್ಗಡೆ ಹೋಗ್ತಿದ್ವಿ, ತುಂಬ ಮೇಲೆ. ಫೈನಲಿ ಕ್ಯಾಂಪ್ ಸೈಟಿಗೆ ರೀಚ್ ಆಗಿ ಆಯಿತು. ಈ ಥರ ಇದೆ ಲೊಕೇಶನ್. ಆ್ಯಕ್ಚುಲಿ ಬೆಟ್ಟ ತುದಿಯಲ್ಲಿದ್ದೇವೆ ಇವಾಗ. ಎಲ್ಲರೂ ಅನ್ನೋನ್ ಪೀಪಲ್, ಓನ್ಲಿ ಒಂದಿಬ್ಬರು ಮೂರಷ್ಟೇ ಪರಿಚಯ ಇದ್ದಾರೆ. ಸೊ ಸಕ್ಕತ್ತಾಗಿದೆ, ಡಾರ್ಕ್ ಆಗಿಬಿಟ್ಟು ಕ್ಯಾಂಪ್ ಸೈಡ್ಗೆ ರೀಚ್ ಆಗಿ ಬಾರ್ಬಿಕ್ಯೂ ಅಂತ ಪ್ರಿಪೇರ್ ಆಗ್ತಾ ಇದೆ. ಒಂದು 5 ನಿಮಿಷ ಏನೋ ಸುಮ್ಮನೆ ಇದ್ವಿ, ಆದಂತೆ ಎಲ್ಲರೂ ಕ್ಲೋಸ್ ಆಗಿಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದೇವೆ ಇವಾಗ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ನೇ ಹೇಳ್ಬೋದು. So which game you are playing now? I'm playing a balloon catching game. Okay. And the game is you just throw these balloons up holding and you catch them. Okay. And then in my phone learn. ಇವರಿದ್ದಾರೆ ಇಬ್ರು ನೋಡಿ. and in my phone also the cliff there. And hit the road. ನೈಟ್ ಅಂತೂ ವಿಂಟರ್ ಸೀಸನ್ ಆಗಿರೋದ್ರಿಂದ ಹೆವಿ ಕೋಲ್ಡ್, ಅದ್ರ ಜೊತೆಗೆ ಕ್ಯಾಂಪ್ ಫೈರ್ ಕೂಡ ಇತ್ತು. ಸೊ ಇದೊಂಥರ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸನ್ನೇ ಹೇಳ್ಬೋದು. ಬೆಟ್ಟ ತುದಿಯಲ್ಲಿ ಕೂತ್ಕೊಂಡು ಬಾರ್ಬಿಕ್ಯೂ ತಿನ್ನೋದು. ಗುಡ್ ಮಾರ್ನಿಂಗ್. ಸೊ ಫೈನಲಿ ಇವಾಗ ಟೆಂಟಿಂದ ಎದ್ಬಿಟ್ಟು ಹೊರಗೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ವ್ಯೂ ಸಖತ್ತಾಗಿದೆ ಅಂತ ಹೇಳ್ತಾರೆ. ನಾನು ನೋಡಿಲ್ಲ ಆ್ಯಕ್ಚುಲಿ, ನಿನ್ನೆ ನೈಟ್ ಫುಲ್ ವ್ಯೂಸ್ ಎಲ್ಲ ನೋಡಿದ್ದೇವೆ. ಬಟ್ ಮಾರ್ನಿಂಗ್ ಹೇಗಿದೆ ಅಂತೇಳಿ ಗೊತ್ತಿಲ್ಲ. ಸ್ವಲ್ಪ ಎಲ್ರಿಗಿಂತ ಬೇಗ ಹೇಳ್ಬೇಕಂತೇಳಿ ಲೆಕ್ಕ ಹಾಕಿದ್ದು, ಬಟ್ ಆಗಲಿಲ್ಲ. ಎಲ್ಲರೂ ಇದ್ದಾದ ನಂತರ ಇವಾಗ ಹೇಳ್ತಾ ಇದ್ದೇವೆ ಇಬ್ಬರು. ಎಲ್ಲರೂ ಬಂದು ಟೆಂಟಿಂದ ಎಬ್ಬಿಸ್ತಾ ಇದ್ದಾರೆ ಹೇಳಿ ಅಂತ ಇಬ್ಬರನ್ನ. ಹಾಯ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಸೊ ವಿ ಆರ್ ಗೋಯಿಂಗ್ ಔಟ್ಸೈಡ್. ಅಯ್ಯೋ, ಹಾಯ್, ಗುಡ್ ಮಾರ್ನಿಂಗ್. ಸೊ ಐ ಡೋಂಟ್ ನೋ ವೆದರ್ ಚಿಲ್ಲಾಗಿ ಕೂಲಾಗಿದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೋಡಿ ಈ ಥರ ಇದೆ ವೆದರ್. ಸುತ್ತಲೂ ಕಲ್ಲಾಗಿ ಸಕ್ಕದಾಗಿದೆ. ದಟ್ ಈಸ್ ಲುಕ್ಸ್ ಲೈಕ್ ಹಿಮಾಲಯಾಸ್. ಬ್ಯಾಕ್ಗ್ರೌಂಡ್ ನೋಡಲಿಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮಾರ್ನಿಂಗ್. ಇನ್ನೂ ಸನ್ ಬರಬೇಕಷ್ಟೇ, ಮೂನ್ ಇದೆ. ರೀತು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವಾಗ ಒಂದು ವ್ಯೂ ನೋಡ್ಲಿಕ್ಕೆ ಹೋಗ್ತಿದ್ದೇನೆ. ಸಖತ್ತಾಗಿದೆ ಆಯಿತಾ, ನೋಡಲಿಕ್ಕೆ ಹಿಮಾಲಯ ಥರ ನಂಗಂತೂ ಕಾಣಿಸ್ತಿದೆ. ಬಟ್ ಇದು ಸ್ಟೋನ್ ಬಂದುಬಿಟ್ಟು ಒಂಥರ ಲುಕ್ಕೇ ಬೇರೆ ಇದೆ ಆಯಿತಾ. ಸಿ, ಇದು ಆ್ಯಕ್ಚುಲಿ ಈ ಪ್ಲೇಸ್ನ ಹೆಸರು ಯಾನೆ ಮೌಂಟೇನ್ ಅಂತ ಹೇಳಿ. ಈ ಸೌದಿ ಅರೇಬಿಯಾ ಹೌದು, ಈ ಸೌದಿ ಸೈಡಲ್ಲೆಲ್ಲ ಮೌಂಟೇನ್ ಅಂದರೆ ಈ ಥರ ಇರುತ್ತೆ. ಗ್ರೀನರಿ ಅಂತ ಹೇಳಿ ಅಂತ ಇರೋದೇ ಇಲ್ಲ. ಇವಾಗ ಗ್ರೀನರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ ಹೊಸದಾಗಿ. ಬಟ್ ಮೌಂಟೇನ್ಗೆಲ್ಲ ಹರಡ್ಕೊಂಡಿಲ್ಲ. ಬಟ್ ಕೆಲವೆಲ್ಲ ಡೆಸರ್ಟ್ ಪ್ಲೇಸಲ್ಲಿ ವಿ ಕ್ಯಾನ್ ಸಿ ಸಮ್
ಗ್ರೀನರೀಸ್ ಅಂತ ಹೇಳ್ಬೋದು. ಯಾಕಂದರೆ ಈ ಗ್ರೀನರಿ ಬಂದ್ರಿಂದ ಇವಾಗ ಎನಿಮಲ್ಸ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದರ ಗೊತ್ತಾ, ಎಲ್ಲ ಸೆಟ್ ಆಗಿದೆ, ಬಟ್ ಸನ್ ಓನ್ಲಿ ಮಿಸ್ಸಿಂಗ್ ಆಯಿತಾ. ಬಟ್ ಸನ್ ಇದ್ರೂ ಕೂಡ ಸಕ್ಕದಾಗಿ ಕಾಣ್ತದೆ, ಎಲ್ಲ ಬ್ಲೂ ಆಗಿ ಕಾಣಿಸ್ತಿದೆ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಆದ್ದರಿಂದ ಒಂಥರ ಫಾಗ್ ಮತ್ತು ಒಂಥರ ಎನ್ವಿರಾನ್ಮೆಂಟ್ ಇದು ಮಿಕ್ಸಪ್ ಆಗಿ ಸಕ್ಕದಾಗಿ ಕಾಣ್ತಾ ಇದೆ. ಯೂಶ್ವಲಿ ನಾವು ಕ್ಯಾಂಪಿಗೆಲ್ಲ ಬಂದರೆ ಸಪ್ರೇಟಾಗಿ ಟೆಂಟ್ ತರ್ತೇವೆ ಆಯಿತಾ. ಸೊ ವಾಶ್ರೂಮ್ ಅಂತ ಹೇಳೋದು ತುಂಬ ಪ್ರಾಬ್ಲಮ್ ಆಗುತ್ತೆ, ಹಾಗಂತೇಳಿ ವಾಶ್ರೂಮಿಗೆ ಹೋಗ್ತಾ ಇಲ್ಲ. ಸೊ ಬ್ರಷ್ ಎಲ್ಲ ಮಾಡುವಾಗಲ್ಲ ನಮಗೆ ಪರ್ಟಿಕ್ಯುಲರಾಗಿ ವಾಶ್ರೂಮ್ ಅಂತ ಹೇಳಿ ಏನೂ ಇರೋದಿಲ್ಲ ಆಯಿತಾ. ಸೊ ಈ ಥರ ಎಲ್ಲ ಪ್ಲೇಸ್ ಇರುತ್ತಲ್ಲ, ಇಲ್ಲೇ ಸೈಡಲ್ಲಿ ನಿಂತ್ಕೊಂಡು ವಾಶ್ರೂಮ್ ಇದು ಮಾಡಬೇಕಾಗತ್ತೆ. How's your experience? It was so nice. Actually, now we missed a sunset, right? After that, the sun is kissing us now. Yeah, it's too good. ചീച്ചി വ്ളോഗ് ಹಾಕಿಕೊಂಡು ಈ ಮಲಯಾಳത്തിലെ പറ എന്തെങ്കിലും ಪರ. ಈ ಥರ ರೋಡ್ ಇರುತ್ತೆ, ಆಫ್ ರೋಡಲ್ಲಿ ಹಿಂಗೆ ಈ ನಮ್ಮದು ಘಾಟ್ ಸೆಕ್ಷನಲ್ಲೆಲ್ಲ ಇರುತ್ತಲ್ಲ, ಬೇಡ ನಮ್ಮ ಕುಮಾರ ಪರ್ವತ ಇದೆಯಲ್ಲ ಸೇಮ್ ಆ ಥರನೇ. ಬಟ್ ಅದರಲ್ಲಿ ಗ್ರೀನರಿ ಇರುತ್ತೆ, ಇಲ್ಲಿ ಮೌಂಟೇನ್ ಲೈಕ್ ಸ್ಟೋನ್ ಆ ಥರ ಇದೆ. ಬಟ್ ಆ್ಯಕ್ಚುಲಿ ಇದು ಸ್ವಲ್ಪ ಡೇಂಜರಸ್, ಯಾವ ಟೈಮಲ್ಲಿ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಡೇಂಜರಸ್ ಅಂತ ಹೇಳ್ಬೋದು. ಯಾವುದಕ್ಕೂ ಗಟ್ಸ್ ಮಾಡ್ಕೊಂಡೇ ಬರಬೇಕು, ಬಿಕಾಸ್ ಆಫ್ ರೋಡಾಗಿ ಬರುವಾಗ ಸೈಡಲ್ಲಿ ಭಯ ಆಗುತ್ತೆ. ಪ್ಲೇಸಿಗಿಂತ ಮೇಲ್ಗಡೆ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇಲ್ಲಿ ಯೂಶ್ವಲಿ ಅರಬಿಯವರೆಲ್ಲ ಅಲ್ಲಲ್ಲಿ ಯಾವುದು ಫಾರ್ಮ್ ಅಂತ ಇರ್ತಾರೆ. ಸೊ ಆ ಫಾರ್ಮಲ್ಲಿ ಅವ್ರದ್ದಾಗಿ ಒಂದು ಬಿಸ್ನೆಸ್ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಈವನ್ ಯಾರೆಲ್ಲ ಟೂರಿಸ್ಟ್ ಎಲ್ಲ ಬರ್ತಾ ಇರ್ತಾರೆ, ಸೊ ಟೂರಿಸ್ಟ್ ಎಲ್ಲ ಬರುವಾಗ ಅವರಿಗೆ ಅಂತ ಹೇಳಿ ಸ್ಟೇ ಫೀಸ್ ಅಂತೇಳಿ ಈ ಥರ ಅಂತ ಇಟ್ಕೊಳ್ತಾರೆ, ಲೈಕ್ ರೆಸಾರ್ಟ್ ಆ ಥರ ಎಲ್ಲ. ಸೊ ಇಲ್ಲೆಲ್ಲ ಟೂರಿಸ್ಟ್ ಬರೋರೆಲ್ಲ ಟೆಂಟ್ ಇಟ್ಕೊಂಡು ಬರ್ತಾರೆ. ಸೊ ಅವ್ರಿಗೇನಿರಲ್ಲ, ಅವ್ರು ಜಸ್ಟ್ ಜಾಗ ಕೊಟ್ಬಿಡ್ತಾರೆ, ಆ ಜಾಗದಲ್ಲಿ ಇಷ್ಟು ಅಂತ ಹೇಳಿ ಒಂದು ಅಮೌಂಟ್ ತಗೊಳ್ತಾರೆ ರೆಂಟೆಡ್ ಆಗಿ ಒನ್ ಡೇಗೆ ಅಂತ ಹೇಳಿ. ಸೊ ಈ ಥರ ಪ್ರಾಫಿಟ್ ಮಾಡ್ಕೊಳ್ತಾರೆ. ಸೊ ನಾವು ಕೂಡ ಹಾಗೆ ಟೆಂಟ್ ಅಂತ ಹೇಳಿ ತಂದ್ವಿ, ಇಲ್ಲಿ ಸ್ಟೇ ಆದ್ವಿ ಒಂದಿನ. ಸೊ ಹಾಗೆ ಸೊ ಆ್ಯಕ್ಚುಲಿ ಇಲ್ಲಿ ಮೇಲ್ಗಡೆ ಎಲ್ಲ ಅರಬಿಗಳು ಇದ್ದಾರೆ ಅಂತ ಹೇಳ್ತಾರೆ, ಅಂದರೆ ಅವ್ರದ್ದೊಂದು ಜಸ್ಟ್ ಸೈಡಲ್ಲಿ ಫಾರ್ಮ್ ಇದೆ ಅಂತ ಹೇಳಿ. ಸೊ ಇಲ್ಲಿ ಕೂಡ ಕೆಲವೊಂದು ಇಲ್ಲಿ ಮತ್ತು ಇಲ್ಲಿ ನೈಟ್ ಟೈಮ್ ಗೊತ್ತಾಗುತ್ತೆ ಎಲ್ಲಿ ಲೈಟ್ ಆನ್ ಆಗಿರುತ್ತೆ, ಸೊ ಅಲ್ಲಿ ಅವರೆಲ್ಲ ಸ್ಟೇ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಮ್ಗೆ ಇನ್ನೊಂದು ಟವರ್ ಬೇಕಾದ್ರೆ ನೋಡ್ಬೋದು, ಇಲ್ಲಿ ಯೂಶ್ವಲಿ ರೇಂಜ್ ಸಿಗಲ್ಲ ಮೇಲ್ಗಡೆ ಬಂದ ನಂತರ, ಬಟ್ ಸಮ್ ಪ್ಲೇಸ್ಗೆ ಹೋದರೆ ಮೇ ಬಿ ಅಲ್ಲಿ ಟವರ್ ಇದೆ, ಸೊ ಆ ಕಡೆ ಹೋದಾಗ ರೇಂಜ್ ಸಿಗ್ತದೆ. ಮತ್ತು ವಾಟ್ ಆರ್ ಯು ಡೂಯಿಂಗ್ ನೌ? ವಾಟರ್ ಬಲೂನ್ ಹೌ ಯು ಆರ್ ಡೂಯಿಂಗ್? Putting this balloon thing on top of this, then you have to put that, then you have to twist, then water It's goes. easy, no? When we are playing the games and all, it will be helpful. Yes. ನೋಡಿ, ಮಕ್ಕಳಿಂದ ಒಂದೊಂದು ಕಲಿಬೇಕು. ಇಟ್ ವಿಲ್ ಬಿ ಈಸಿ ಟ್ರಿಕ್ಸ್ ಆ್ಯಕ್ಚುಲಿ. ಯಾ ಯು ಡಿಡ್ ದ ಫಸ್ಟ್ ಟೈಮ್ ಆರ್ ಫೆಲ್ ಡೌನ್. ಸೊ ಆ್ಯಕ್ಚುಲಿ ಇಲ್ಲಿ ಕೆಲವು ಮಕ್ಕಳೆಲ್ಲ ಇದ್ರಾಯ್ತು, ತುಂಬ ಕ್ಯೂಟಾಗಿ ಆಟ ಆಡಿದೆವು. ಬಟ್ ನಾನು ತುಂಬ ಬ್ಲಾಗ್ ಅಂತ ಹೇಳಿದ್ರಲ್ಲಿ ಮಾಡಿಲ್ಲ, ಓನ್ಲಿ ಫ್ಯೂ ಮಾತ್ರ ಕವರ್ ಮಾಡಿದ್ದೇನೆ. ടെൻറ്റിൽ എങ്ങനെ ഇത്രയെങ്കിൽ രാവിലെ നേരത്തെ പോകണമെന്ന് തിങ്കാക്കിയല്ല, പക്ഷെ എന്ത് പറ്റി, എന്തൊക്കെ വേക്കപ്പ് ആയില്ല? അതെ, ആര് ഉറങ്ങി പോയി. ആക്ച്വലി ഞാൻ കുറച്ച് നേരത്തെ വേക്കപ്പ് ആയി, ഇവർ ഭയങ്കര ലേറ്റ് പോയിട്ട്. ആക്ച്വലി രാവിലെ ഞങ്ങൾ എന്തായി, രാവിലെ നേരത്തെ വേക്കപ്പ് ആവണമെന്ന് അൽറം ആക്കി ഞാൻ ചേച്ചി. പക്ഷേ ഈ മാഡം നല്ലതായിട്ട് എനർജി ഡ്രിങ്ക്സ് ആക്കിയിട്ട് നല്ലതായിട്ട് ടെൻറ്റിലെ ബെഡ്ഷീറ്റ് കിട്ടി. Okay. But she is wake upping us like back to back. Nivya wake up, Chaitra wake up. എപ്പോഴും wake up പറഞ്ഞിട്ട് രാവിലെ. Actually, we got nice sleep, right? ಫೈನಲಿ ಒನ್ ನೈಟ್ ಮೌಂಟೇನ್ ಮೇಲೆ ಸ್ಟೇ ಆಗಿಬಿಟ್ಟು ಹೇಗೆ ಬಂದ್ವಿ ಅದೇ ರೀತಿ ಅದೇ ರೂಟಲ್ಲಿ ರಿಟರ್ನ್ ಹೋಗ್ತಾ ಇದ್ವಿ. ಹೋಗುವಾಗಂತೂ ಸಖತ್ತಾಗಿತ್ತು ವ್ಯೂ, ಯಾಕಂದರೆ ನೈಟ್ ಅಂತೂ ನಮಗೆ ವ್ಯೂಸ್ ನೋಡೋಕ್ಕೆ ಸಿಕ್ಕಿಲ್ಲ, ಬಟ್ ಮಾರ್ನಿಂಗ್ ಅಂತೂ ಸಖತ್ತಾಗಿತ್ತು ವ್ಯೂಸ್. ಆ್ಯಕ್ಚುಲಿ ಏನು ಗೊತ್ತಾ, ಆನ್ ದ ವೇ ನಾವು ಹೋಗ್ತಾ ಇರುವಾಗ ಒಂದು ಪ್ಲೇಸ್ ನೋಡಿದ್ವಿ. ಸೊ ನನಗೆ ಅಂತೂ ಇದು ಜಮ್ಮು ಕಾಶ್ಮೀರ ಥರ ಫೀಲ್ ಆಗ್ತಿದೆ. ಈ ಜಮ್ಮು ಕಾಶ್ಮೀರದಲ್ಲೆಲ್ಲ ಸ್ಟೋನ್ಸ್ ಎಲ್ಲ ಇರ್ತದಲ್ಲ, ಲೈಕ್ ಆ ಥರ ನಂಗೆ ಕಾಣಿಸ್ತಾ ಇದೆ ಆಯಿತಾ. ನೋಡಿ ಇದು ಸ್ಟೋನ್ಸ್ ಎಲ್ಲ ನೋಡಿ, ಒಂದೊಳ್ಳೆ ರೌಂಡ್ ಆಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ರಿವರ್ ಸೈಡಲ್ಲಿ ಈ ಥರ ಎಲ್ಲ ಸ್ಟೋನ್ಸ್ ಕಾಣುತ್ತೆ, ಬಟ್ ಇಲ್ಲೇನಂದರೆ ಮೌಂಟೇನ್ ಹತ್ರ ಕಾಣ್ತದೆ. ಪೊಲೀಸ್ ನೋಡ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಚೆಕ್ಕಿಂಗ್ ಇದೆ ಆಯಿತಾ, ಪೊಲೀಸ್ನವ್ರು ಇದ್ದಾರೆ. ನೋಡಲಿ ಅವರದ್ದೆಲ್ಲ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿರೋದು UAE.
ಸೊ ಆ್ಯಕ್ಚುಲಿ ಇದು ಸ್ಟೋನ್ ಸಕ್ಕತ್ತಾಗಿದೆ ಆಯಿತಾ ನೋಡಲಿಕ್ಕೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಒಬ್ಸರ್ವ್ ಮಾಡಿದಂದರೆ ಟ್ರೀ ಇದೆ ಅಲ್ವಾ, ಮರಗಳೆಲ್ಲ ಈ ಥರ ಕಾಣಿಸ್ತಿದೆ, ಶಾರ್ಟ್ ಆಗಿಬಿಟ್ಟು ಒಂಥರ ಹೀಗಿದೆ, ಲೆವೆಲ್ ಆಗಿದೆ. ವೇರ್ ಆರ್ ಯು ಗೈಸ್? ಅವರೇ ಬಿಡೆ ಕಮ್ನಾ. ಸೊ ಇಲ್ಲಿದು ಮರ ಎಲ್ಲ ನೋಡುವಾಗ ಒಂಥರ ನೀಟಾಗಿದೆ. ನಾನು ಯಾವತ್ತು ಗಾರ್ಡನ್ ಹತ್ರ ಎಲ್ಲ ನೋಡುವಾಗ ಹೇಳೋದು ಮರ ಎಲ್ಲ ಇವರು ಸರಿ ಕಟ್ ಮಾಡ್ತಾರಲ್ಲ ಅಂತ, ಬಟ್ ಇಲ್ಲಿ ಯಾರು ಕಟ್ ಮಾಡಲಿಕ್ಕೆ ಬರ್ತಾರೆ. ಬಟ್ ಸ್ಟಿಲ್ ಒಂಥರ ನೀಟಾಗಿದೆ ನೋಡಿ, ಸಣ್ಣ ಸಣ್ಣ ಇದಾಗಿ. ಎಷ್ಟು ಕ್ರೇಜಿ ಅಂದರೆ ನಮ್ದು ನೋಡಿ ಡ್ರೈವರ್ ಡ್ರೈವ್ ಮಾಡ್ತಾ ವಿದ್ ವಿಡಿಯೋ ತೆಗಿತಾ ಇದ್ದಾರೆ. ಬಿಕಾಸ್ ಇದು ಚೆನ್ನಾಗಿದೆ ಆಯ್ತಾ ಪ್ಲೇಸ್. ಆ್ಯಕ್ಚುಲಿ ಈ ಪ್ಲೇಸ್ ಬಂದ್ಬಿಟ್ಟು ಬೇರೆಂದಿದೆ ಪ್ಲೇಸ್, Sarayu Beach. ಸರಾಯು ಬೀಚ್. ಆ್ಯಕ್ಚುಲಿ ರಾಸಲ್ ಕೈಮದಲ್ಲಿರುವ ಸರಾಯು ಬೀಚ್ ಆಯ್ತಾ, ಸರಾಯು ಅದೇ ಸೊ ಆ ಒಂದು ನಮಗೆ ಪ್ಲೇಸ್ಗೆ ಹೋಗ್ಬೇಕಾದ್ರೆ ನಾವು ಈ ರೂಟಲ್ಲಿ ಹೋಗ್ಬೇಕು. ಇದು ಸಖತ್ತಾಗಿ ಒಂಥರ ಆಫ್ ರೋಡ್. ಇದು ಬೀಚ್ ಜೊತೆ ಇದಕ್ಕಿಂತ ನಮಗೆ ಇದಿಲ್ಲ ಎಂತ ಬೌಂಡ್ರಿ ಅಂತ ಇಲ್ಲ ನೋಡಿ ಈ ಥರ. ಇದು ನೋಡ್ಲಿಕ್ಕೆ ಹೋದರೆ ಬೀಚ್ ಅಂತ ಅನ್ಸಲ್ಲ, ರಿವರ್ ಥರ ಕಾಣಿಸುತ್ತೆ, ಬಟ್ ಸ್ಕೈ ಬ್ಲೂ ಕಲರಲ್ಲಿದೆ. ಬಿಕಾಸ್ ಅಷ್ಟು ನೀಟಾಗಿದೆ ಅಲ್ಲ, ಅವರು ಇದಿಲ್ಲ, ಡರ್ಟಿ ಇಲ್ಲ ವಾಟರ್ ಅಲ್ಲ ಥರ. ಹಾಂ, ಬೀಚಿದ್ದು ನೀರು ಆಲ್ರೆಡಿ ಬಂದಿದೆ, ನಾವು ಸ್ಟಿಲ್ ಹೋಗ್ತಾ ಇದ್ದೇವೆ. ಸಿ ಬೇರೆಂತ ಆಪ್ಷನ್ ಇಲ್ಲ, ಮೇಲ್ಗಡೆ ಬಂದ್ರಲ್ಲ ಬೇರೆಂತ ಆಪ್ಷನ್ ಇಲ್ಲ. ಹಾಂ, ಓಕೆ. ಆ ಕಡೆ ನೋಡಿದ್ರೆ ಪ್ಯೂರ್ ಸಿ, ಈ ಕಡೆ ನೋಡಿದ್ರೆ ಸ್ವಲ್ಪ ಆಫ್ ಆಫ್ ಸಿ. ಸೊ ಇವಾಗ ಇಳಿತಾ ಇದ್ದೇವೆ, ಇರಂಗೋಣ. ಓಕೆ, ನಾವೀಗ ಇಳಿದು ತೋರಿಸ್ತೇನೆ ಆಯ್ತಾ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿದ್ರೆ. ಬರೋಲ್ಲ, ಡಿಕ್ಕಿ ಓಪನ್ ಆಗಿದೆ. ಡಿಕ್ಕಿ ಅಲ್ಲ, ಸೊ ಇದು ಸೀರಿಯಸ್ಲಿ ಇದು ಬೀಚ್ ರಿವರ್ ಅಂತ ಕನ್ಫ್ಯೂಸ್ ಆಗುತ್ತೆ. ಬಟ್ ಲೈಟಲ್ಲಿ ವೇವ್ಸ್ ಬರ್ತಿದ್ದೆಲ್ಲ, ಸೊ ಬೀಚ್ ಅಂತ ಹೇಳಿ ಕನ್ಫರ್ಮ್ ಮಾಡ. ಇದು ಡೀಪ್ ಇಲ್ಲ ಅಂತ ಅಂದ್ಕೊಳ್ತೀನಿ ಬೀಚ್. ಆ ಕಡೆ ಇದೆ ಅಂತೆ, ಆ ಕಡೆದು ಬೀಚ್ ಅಂತೂ ಫುಲ್ ಡೀಪ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಇದು ಕಾಂಬಿನೇಷನ್ ಸಕ್ಕದಾಗಿದೆ ಆಯಿತಾ. ಸೊ ಇದು ಬೀಚ್ ಮತ್ತು ಅಲ್ಲಿ ಮೌಂಟೇನ್ ಕಾಂಬಿನೇಷನ್ ಅಂತೂ ತುಂಬ ಚೆಂದಾಗಿದೆ. ಆ್ಯಂಡ್ ಒನ್ ಮೋರ್ ಹೇಳಬೇಕಂದ್ರೆ ಬೀಚ್ ವಾಟರ್ ಡರ್ಟಿ ಆಗಿಲ್ಲ, ಒಂಥರ ಪ್ಯೂರ್ ಆಗಿದೆ. ಸ್ಕೈ ಬ್ಲೂ ಕಲರ್ ಕಾಣಿಸ್ತಿದೆ, ದೂರಿಂದ ಬರುವಾಗಲೇ ಸ್ಕೈ ಬ್ಲೂ ಕಲರ್ ಕಾಣಿಸ್ತಿದೆ ನೋಡಿ. ಇವಾಗ ನಿಮಗೆ ಕಾಣಿಸ್ಬೋದು ಸ್ಕೈ ಬ್ಲೂ ಕಲರ್ ಕಾಣಿಸ್ತಿದೆ. ಈ ಬೀಚ್ ಇರೋ ಕಾರಣ ಇಲ್ಲಿ ಹತ್ತಿರದಲ್ಲಿರೋ ಮನೆಯವ್ರು ಏನು ಮಾಡ್ತಾರಂದರೆ ಫಿಶಿಂಗ್ ಮಾಡ್ತಾರೆ. ಫಿಶಿಂಗ್ ಅಂದರೆ ಆ ರೀತಿ ಇಲ್ಲಿ ಕಾಣಿಸ್ತಿದೆಯಾ, ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಆ ರೀತಿ ಇಟ್ಬಿಟ್ಟು ಹೋಗ್ತಾರೆ. ಸೊ ಫಿಶ್ ಬಲೆಗೆ ಬೀಳುತ್ತಲ್ಲ, ನೆಕ್ಸ್ಟ್ ಡೇ ತಗೊಂಡು ಹೋಗ್ತಾರೆ. ಈ ಥರ ಟ್ರಿಕ್ಸ್ ಮಾಡಿದ್ದಾರೆ. But beach fish is catching is too easy, na? It's a very easy way. It's not deep, I think. This is not fishing beach, but they put there 1 or 2 days, then they will take this. One of our strong lady, Ritu One House, Rajput. Completed your name. So, what's your experience? Also. Yeah, it was a amazing experience, and I felt like a very refreshed. So everyone need this ladies trip, okay? Whatever, but everyone do this. Whatever Okay? trip. Do this. We need whatever. You live your life. Okay. Life is short. Enjoy your life. Enjoy your life. ಅಲ್ಲಿ ಹಾರ್ಸ್ ಕೂಡ ನಮಗೆ ನೋಡ್ಬೋದು. ಬನ್ನಿ ನಾನು ತೋರಿಸ್ತೇನೆ. ಬೇಬಿ. അയ്യോ ഇവളെന്തൊക്കെയോ ചെയ്യുന്നു, എനിക്ക് തന്നെ പേടിയാവുന്നു. ಬಾ. ಅದು ನೋಡಿ ನಾನು With baby. ಹೈಡ್ ಮಾಡ್ತಿದ್ದೆ, ನಾಚಿಗೆ ಅದಕ್ಕೆ. എന്ത് കിസ് ചെയ്യാൻ പോകുന്നു? ಶೈ ಹಾಕುನುಂಡು, ಎಂದಿ ಹಾಕುನುಂಡು. ವಾಟ್ ಸ್ಪೆಷಲ್ ಫಾರ್ ಯು? ചിക്കൻ ബിരിയാണി സ്പെഷ്യലൊക്കെ. യുവർ ഫേസ്. സീ യുവർ ഫേസ് ഫോണില് വല്ല കടിയും വെച്ച് തരും ചൈത്ര. ഇത് എന്ത് തിങ്ക് ആക്കുന്നുണ്ട്, എന്റെ ടൈപ്പേ കാണുന്നുണ്ടല്ലോ. വായുടെ അടുത്തുനിന്ന് കൊണ്ടുപോയി കൈ വെക്കല്ലേട്ടാ. ഓനു എവിടെ നോക്കൂ, നിന്റെ ഫ്രണ്ട് അവിടെ കാണുന്നുണ്ട്. ഞാനോ? അല്ല, നീ അല്ല. എന്റെ വ്ലോഗ് വൈറൽ ആവാൻ ഇങ്ങനെ ലക്കിയസ്റ്റ് ಪರ್ಸನ್. ಇವತ್ತು ವೈಟ್ ಕಲರ್ ಹಾರ್ಸ್ ತೋರಿಸಿದ್ದಾರೆ, ಬಟ್ ಆಕ್ಚುಲಿ ಇದು ಸರಿಯಾಗಿ ಬಾತ್ ಮಾಡಿಲ್ಲ. ಸೊ ವೈಟ್ ಹೋಗಿ ಸ್ವಲ್ಪ ಕ್ರೀಮ್ ಕಲರ್ ಆಗಿದೆ. കുളിച്ചില്ല. ಪ್ರಾಪರ್ ಬಾತ್. ಓಕೆ, അതിന്റെ ഏത് കുത്ത് മേടിക്കും ആയിട്ട് കുളിക്കാനൊക്കെ പറഞ്ഞു. അതെന്തോ പറയൂ. ഓനു മോനോ? എന്റെ പേര് ಬೇಬಿ. ಆ್ಯಕ್ಚುಲಿ ಅಲ್ಲಿ ಅಮ್ಮ ಮತ್ತು ಮಗು ಇತ್ತು. ಇಲ್ಲೆಲ್ಲ
ದೊಡ್ಡ ದೊಡ್ಡವರಿದ್ದಾರೆ ಕುದುರೆಗಳು. ഞാൻ പറഞ്ഞത് അവിടെ അമ്മ ആൻഡ് ഐട്ര ബേബി ഉണ്ട്, ഇവിടെ എല്ലാ ബിഗ് ആൾക്കാരുണ്ടോ. ആക്ച്വലി ഹായ് ಅಯ್ಯೋ ದಿಸ್ ಇಸ್ ಚೈತ್ರ. ಹಾರ್ಸ್ ರೈಡ್ ಎಲ್ಲ ನೋಡಿದ್ದೇನೆ ಆಯ್ತಾ, ಬಟ್ ದೂರದಿಂದ. ಬಟ್ ಇಷ್ಟು ನಿಯರ್ ಇಂದ ನಾನು ನೋಡುದು ಫಸ್ಟ್ ಟೈಮ್ ಹಾರ್ಸ್. ಒಂದು ಪಾಪ ಉಂಟು ಸ್ವಲ್ಪ. വേണ്ട ഇത് നോക്ക്. ഹായ് പറ. വേണ്ട പേടിಯ. ಹಾರ್ಸ್ಗಳಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದಿರ್ತದೆ. ಇದು ನೋಡ್ಲಿಕ್ಕೆ ಸ್ವಲ್ಪ ಹಂದಿ ತರ ಇದೆ, ಪಿಗ್ ಟೈಪ್ ಉಂಟು, പക്ഷേ ಹಾರ್ಸ್ ബ്രീഡാന്ന് തോന്നുന്നു. ನಿಂದೆ ಮುಖ ನೋಡು. ಭಯ ಆಗುತ್ತೆ. ಆ್ಯಕ್ಚುಲಿ ಅದು ಕೂಡ ಫಸ್ಟ್ ಟೈಮ್ ನೋಡ್ತಾ ಇದೆ ಅಲ್ಲ, ಸೊ ಅದಕ್ಕೂ ಭಯ ಆಗುತ್ತೆ, ನನಗೂ ಸ್ವಲ್ಪ ಭಯ ಆಗುತ್ತೆ. ಬಾ ಇದು ಇನ್ನೊಂದು ಹಾರ್ಸ್. ಆ್ಯಕ್ಚುಲಿ ವೆರೈಟಿ ಬ್ರೀಡ್ಸ್ ಇರುತ್ತೆ ಅಂತ ಇಲ್ಲಿ. ವಾವ್, ಇದು ಕೂಡ ವೈಟ್ ಕಲರ್, ಬಟ್ ಇವಾಗ ಬೇರೆ ಕಲರ್ ಆಗಿದೆ. ಯೂಶಲಿ ಹಾರ್ಸಿಗೆ ಕೋಪ ಬಂದರೆ ಅದು ಅದರ ಕಾಲಿಂದ ಒದಿತದ ಅಂತ ಹೇಳ್ತಾರೆ, ಬಟ್ ಮುಖದಿಂದ ಒದಿತದ ಅದು ಸಹ ಗೊತ್ತಿಲ್ಲ. ಎಲ್ಲಿಯಾದರೂ ಒದ್ದಿದ್ರೂ ಒದಿಬೋದು, ಯಾವನಿಗೆ ಗೊತ್ತು. ಹಬ್ಬ ಸಖತ್ ಬಿಸಿಲಾಗಿದೆ, ಜೊತೆಗೆ ಮೌಂಟೇನ್ ಹತ್ರ ಸಿ, ಅದರ ಈ ಪಕ್ಕದಲ್ಲಿ ಹಾರ್ಸ್ ಫಾರ್ಮ್. ಇಟ್ಸ್ ಟೂ ನೈಸ್. ಕ್ಯಾಂಪನ್ನು ಇನಿಷಿಯೇಟಿವ್ ತಗೊಂಡಿದ್ದು ಇವರು. ಸಿ ಹಾಯ್. ಸ್ಟ್ರಾಂಗ್ ಲೇಡಿ ಅಂತಲೇ ಹೇಳ್ಬೋದು, ಬಿಕಾಸ್ ಇನಿಷಿಯೇಟ್ ತಗೊಳ್ಳೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಆಯಿತಾ. ಸೊ ಎಲ್ಲರನ್ನೂ ಕೆಲವರೆಲ್ಲ ನಮಗಂತೂ ಓನ್ಲಿ ಇಷ್ಟು 3 ಮಂದಿ ಮಾತ್ರ ಪರಿಚಯ ಇರೋದು. ಸೊ ನಾವೆಲ್ಲ ಮಿಂಗಲ್ ಆಗಿ ಡ್ಯಾನ್ಸ್ ಮಾಡಿ ಸಿಂಗಿಂಗ್ ಅದು ಇದು ಅಂತ ಹೇಳಿ ಕ್ಯಾಂಪಲ್ಲಿ ಎಂಜಾಯ್ ಮಾಡಿದ್ವಿ. ಬಟ್ ಈ ಪ್ಲೇಸ್ ಅಂತೂ ನಾರ್ಮಲ್ ಮೌಂಟೇನ್ ಥರ ಇಲ್ಲ, ಇದೆಲ್ಲ ಸ್ಟೋನ್ ಇದೆ ಅಲ್ಲ, ಲೈಕ್ ಹಾರ್ಡಾಗಿ ಎಲ್ಲ ಇದೆ. ಬಟ್ ಈಗ ಟ್ರಾವೆಲ್ ಮಾಡ್ತಿದ್ದೀವಲ್ಲ, ಹೀಗೆ ಹೋಗ್ತಾ ಇರುವಾಗ ಇಲ್ಲಿ ಇದು ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ ಆಯಿತಾ, ಸ್ಟೋನ್ಸ್ ಆಯಿತಾ. ಸೊ ಒಂಥರ ಸ್ಕೇರಿ ಆಗಿದೆ, ಬಟ್ ಇಟ್ಸ್ ವೆರಿ ನೈಸ್. ಫೈನಲಿ ಒನ್ ಡೇ ಕ್ಯಾಂಪ್ ಆಗಿಬಿಟ್ಟು ಇವಾಗ ರಿಟರ್ನ್ ಆಗಿ ಹೋಗ್ತಾ ಇದ್ದೇವೆ. ಸೊ ನಾವಂತ ಇವಾಗ ಅಬುದಾಬಿಗೆ ಹೋಗಬೇಕು. ಸೊ ಆಲ್ಮೋಸ್ಟ್ ನಾವು ರಾಸಲ್ ಖೈಮಾ ಮತ್ತು ಏನದು ಉಮಲ್ ಕ್ವೀನ್ ಎಮಿರೇಟ್ಸ್, ಆಫ್ಟರ್ ದ್ಯಾಟ್ ದುಬೈ ಆಗಿಬಿಟ್ಟು ಇನ್ನು ಅಬುದಾಬಿಗೆ ಹೋಗಬೇಕು. ಸೊ ಇವಾಗ ದುಬೈ ಬೌಂಡ್ರಿಗೆ ರೀಚ್ ಆದ್ವಿ. ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ದುಬೈ ರೀಚ್ ಆಗ್ತೇವೆ. ಸೊ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ. ಇಲ್ಲಿ ತನಕ ಸಪೋರ್ಟ್ ಮಾಡಿದ್ರೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನ ಫ್ರೆಂಡ್ಸ್ ಕೂಡ ಈ ಸಲ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾರೆ. ಪ್ಲೀಸ್ ಟೆಲ್ ಮಿ ಒನ್ಸ್ ಅಗೇನ್. Share and subscribe. Share and subscribe to Exploring with Chai. Stay tuned. Bye bye. See you. Ta-ta. Ta-ta.